ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವ ನಿಟ್ಟಿನಲ್ಲಿ ಪತ್ರ ಬರೆದ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿದೆ. ಈ ಕುರಿತಾಗಿ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವ ಪ್ರಿಯಾಂಕ್ ಖರ್ಗೆ 2 ದಿನಗಳಿಂದ ನನ್ನ ಪೋಸ್ಟ್ ರಿಂಗಣಿಸುವುದನ್ನು ನಿಲ್ಲಿಸಿಲ್ಲ ಎಂದಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸಲು ಮತ್ತು ತಡೆಯೋದಕ್ಕೆ ನಾನು ಧೈರ್ಯ ಮಾಡಿದ್ರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆ ಬಂದಿವೆ. ಆದರೆ ನಾನು ಇದರಿಂದ ವಿಚಲಿತನಾಗೋದಿಲ್ಲ ಅಥವಾ ಆಶ್ಚರ್ಯ ಪಡೋದಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. 2 ದಿನಗಳಿಂದ ಕರೆ ಮಾಡಿ ನನಗೆ ನನ್ನ ಕುಟುಂಬಕ್ಕೆ ನಿಂದನೆ ಮಾಡ್ತಿದ್ದಾರೆ. ಬೆದರಿಕೆ ನಿಂದನೆಯನ್ನ ನನ್ನನ್ನ ಮೌನವಾಗಿಸಲು ಸಾಧ್ಯ ಇಲ್ಲ ಎಂದಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ಗೆ ಪತ್ರ ಬರೆದ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ಕೌಂಟರ್ ನೀಡಿದೆ. ಪ್ರಿಯಾಂಕ್ ಖರ್ಗೆ ತವರಲ್ಲೇ ಐ ಲವ್ ಆರ್ಎಸ್ಎಸ್ ಅಭಿಯಾನ ಆರಂಭಿಸಿದೆ. ಪೋಸ್ಟರ್ ಅಂಟಿಸಿ ಬಿಜೆಪಿ ಕಾರ್ಯಕರ್ತರು ಅಭಿಯಾನ ನಡೆಸ್ತಾ ಇದ್ದಾರೆ. ಭಾರತ ಪ್ರೀತಿಸೋರು ಆರ್ಎಸ್ಎಸ್ ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಕಲಬುರಗಿಯ ಹಲವೆಡೆ ಪೋಸ್ಟರ್ ಅಂಟಿಸಿ ಪ್ರಿಯಾಂಕ್ ಖರ್ಗೆಗೆ ಬಿಜೆಪಿ ಕಾರ್ಯಕರ್ತರು ಕೌಂಟರ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಖತರ್ನಾಕ್ ಸೈಬರ್ ವಂಚನೆ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಲಕ್ಷಾಂತರ ಜನರ ಡೇಟಾ ಸಂಗ್ರಹಿಸಿ ಮಹಾ ವಂಚನೆ ಮಾಡಿದ್ದ ಗ್ಯಾಂಗ್ ಅನ್ನ ಖೆಡ್ಡಾಗಿ ಕೆಡವಿದ್ದಾರೆ. ಬೆಂಗಳೂರಿನ ಹೆಚ್ಎಸ್ಆರ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ದಾಳಿ ನಡೆಸಿ 16 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 40 ಕಂಪ್ಯೂಟರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಗ್ಯಾಂಗ್ ನಕಲಿ ಬಿಪಿಒ ಕಂಪನಿಯನ್ನ ತೆರೆದು ವಂಚನೆ ಮಾಡ್ತಾ ಇತ್ತು. ಸೈಬರ್ ವಂಚನೆಗೆ ಬೆಂಗಳೂರಿನಲ್ಲೇ ತರಬೇತಿ ಪಡೆದಿರೋದು ಪತ್ತೆಯಾಗಿದೆ. ನಾವು ಮುಂಬೈ ಪೊಲೀಸರು ಅಂತ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ರು. ಅಮೆರಿಕ ಸೇರಿ ವಿವಿಧ ದೇಶದ ಪ್ರಜೆಗಳಿಗೆ ಬೆದರಿಕೆ ಕರೆ ಮಾಡಿ ಹಣ ಸುಲಿಗೆ ಮಾಡ್ತಾ ಇದ್ರು. ಕಂಪನಿ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಈರುಳ್ಳಿಗೆ ಬೆಂಬಲ ಬೆಲೆ ನೀಡೋದಕ್ಕೆ ಆಗ್ರಹಿಸಿ ವಿಜಯನಗರದ ರೈತರು ಪ್ರಧಾನಿ ಮೋದಿಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿದ್ದೇಶ್ ನೇತೃತ್ವದಲ್ಲಿ ಪತ್ರ ಬರೆದಿದ್ದಾರೆ. ರಕ್ತದ ಪತ್ರವನ್ನ ಬರೆದು ಜಿಲ್ಲಾ ಅಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗೆ ಸಲ್ಲಿಕೆ ಮಾಡಿದ್ದಾರೆ. ಪಿಡಿಪಿಎಸ್ ಯೋಜನೆಯ ಮೂಲಕ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ತೆಗೆಯಬೇಕು. ಒಂದು ಕಡೆ ನಿರಂತರ ಮಳೆಗೆ ಕೆಲವು ಬೆಳೆ ಹಾನಿಯಾಗಿದೆ. ಇನ್ನು ಕೆಲವು ಕಡೆ ಉತ್ತಮ ಬೆಳೆ ಬಂದರೂ ಮಾರುಕಟ್ಟೆಯಲ್ಲಿ ದರವಿಲ್ಲ. ಈರುಳ್ಳಿ ಬೆಳೆಗಾರರ ಬೆಂಬಲವನ್ನ ನೀಡದೇ ಇದ್ರೆ ಸಾವೊಂದೇ ದಾರಿ ಅಂತ ರೈತರು ಪತ್ರ ಬರೆದಿದ್ದಾರೆ. ತೋಟದಲ್ಲಿದ್ದ 2 ಬೃಹತ್ ಗಾತ್ರದ ಹೆಬ್ಬಾವುಗಳನ್ನು ಉರಗ ತಜ್ಞ ರಕ್ಷಣೆ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕ್ಯಾಸನೂರಿನ ತೋಟದಲ್ಲಿ ಹೆಬ್ಬಾವನ್ನ ರಕ್ಷಣೆ ಮಾಡಲಾಗಿದೆ. 14 ಅಡಿ ಹಾಗೂ 9 ಅಡಿ ಉದ್ದದ 2 ಬೃಹತ್ ಗಾತ್ರದ ಹೆಬ್ಬಾವುಗಳು ಪತ್ತೆಯಾಗಿದ್ವು. ತೋಟದ ಮಾಲೀಕರು ಕೂಡಲೇ ಉರಗ ತಜ್ಞ ರಮೇಶ್ಗೆ ಕರೆ ಮಾಡಿದ್ರು. ಕಾರ್ಯಾಚರಣೆ ನಡೆಸಿದ ರಮೇಶ್ ಹಾವುಗಳನ್ನು ರಕ್ಷಣೆ ಮಾಡಿದ್ದಾರೆ. ವೃತ್ತಿಯಲ್ಲಿ ಪೊಲೀಸ್ ಪೇದೆಯಾಗಿ ಕೆಲಸ ಮಾಡುವ ಪ್ರವೃತ್ತಿಯಲ್ಲಿ ರಮೇಶ್ ಹಾವು ರಕ್ಷಣೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಿ ಬಾಲಕಿಯರ ಬಾಲಮಂದಿರದ ಸ್ವೀಕಾರ ಕೇಂದ್ರದಿಂದ 3 ಬಾಲಕಿಯರು ತಪ್ಪಿಸಿಕೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 3 15ರಿಂದ 17 ವಯಸ್ಸಿನವರು ಅಂತ ತಿಳಿದು ಬಂದಿದ್ದು, ಪೊಲೀಸರು ಒಬ್ಬ ಬಾಲಕಿಯನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಕ್ಟೋಬರ್ 2ರಂದು ಬೆಳಗಿನ ಜಾವ 3 ಬಾಲಕಿಯರು ಪರಾರಿಯಾಗಿದ್ರು. 3 ಬಾಲಕಿಯರು ವಿಜಯನಗರ ಜಿಲ್ಲೆಯಿಂದ ಬಳ್ಳಾರಿಯ ಬಾಲಕಿಯರ ಮಂದಿರಕ್ಕೆ ಬಂದಿದ್ರು. ಇನ್ನಿಬ್ಬರು ಬಾಲಕಿಯರ ಸುಳಿವು ಈವರೆಗೂ ಪತ್ತೆಯಾಗಿಲ್ಲ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಸನಾಂಬೆ ದೇವಿಯ ದರ್ಶನ ಪಡೆದಿದ್ದಾರೆ. ಹಾಸನಾಂಬೆ ದೇವಿಗೆ ಯತ್ನಾಳ್ ವಿಶೇಷ ಪೂಜೆ ಸಲ್ಲಿಸಿದ್ರು. ಯತ್ನಾಳ್ ದೇಗುಲಕ್ಕೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಜೈಕಾರ ಹಾಕಿದ್ರು. ಮುಂದಿನ ಮುಖ್ಯಮಂತ್ರಿ ಹಿಂದೂ ಹುಲಿ ಅಂತ ಘೋಷಣೆ ಕೂಗಿದ್ರು. ರಾಯಚೂರಿನಲ್ಲಿ ಸ್ಕೂಲ್ ರೂಮ್ಗೆ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದಾರೆ. ರಾಯಚೂರು ತಾಲೂಕಿನ ಮರ್ಚೆಡ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ಪ್ರಾಥಮಿಕ ಶಾಲೆಯ ಕೋಣೆಗೆ ಬೆಂಕಿ ಹಾಕಿದ್ದಾರೆ. ಕಿಟಕಿ ತೆರೆದು ಎಲ್ಕೆಜಿ ತರಗತಿಯ ಕೋಣೆ ಅಗ್ನಿಗಾಹುತಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕ್ಲಾಸ್ ರೂಮ್ನಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಪುಸ್ತಕಗಳು, ಚೇರ್, ಟೇಬಲ್ ಮತ್ತು ಮಕ್ಕಳ ಆಟಿಕೆಗಳು ಬೆಂಕಿಗಾಹುತಿಯಾಗಿದ್ದಾವೆ. ಸಾಯುವ ಮುನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ಲೋಡ್ ಮಾಡಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಧಾರವಾಡ ನಗರದ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ದತ್ತಾತ್ರೇಯ ಸೊರಟರು ಎಂಬ ವ್ಯಕ್ತಿ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮದ್ಯ ವ್ಯಸನಿಯಾಗಿದ್ದ ದತ್ತಾತ್ರೇಯ ಕುಡಿದ ಅಮಲಿನಲ್ಲೇ ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನಿಗದಿ ಗ್ರಾಮದಿಂದ ಯಾರು ಕೂಡ ನಾನು ಸತ್ತ ಮೇಲೆ ಬರಬಾರದು, ಪತ್ನಿಯು ನಾನು ಸತ್ತರೆ ಬರಬಾರದು ಅಂತ ದತ್ತಾತ್ರೇಯ ಹೇಳಿದ್ದಾನೆ. ಸ್ಥಳಕ್ಕೆ ವಿದ್ಯಾಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರವಾರ
ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರ ಕದಂಬ ನೌಕಾನೆಲೆಯ ಬಳಿ ಚಿರತೆ ಕಾಣಿಸಿಕೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ರಸ್ತೆ ಮೂಲಕ ನೌಕಾನೆಲೆಯ ಭಾಗಕ್ಕೆ ತೆರಳಿದೆ. ಕಳೆದ ಒಂದು ವಾರದಿಂದ ಕಾರವಾರದ ಬಿಣಗ ಸುತ್ತಮುತ್ತ ಚಿರತೆ ಓಡಾಡಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ಕಾರವಾರದ ಕಡೆ ತೆರಳುತ್ತಾ ಇದ್ದ ವಾಹನ ಸವಾರರಿಗೆ ಚಿರತೆ ದರ್ಶನವಾಗಿದೆ. ಮೊಬೈಲ್ನಲ್ಲಿ ಚಿರತೆ ಸಂಚಾರದ ದೃಶ್ಯವನ್ನ ಜನರು ಸೆರೆ ಹಿಡಿದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.